ಸ್ನೇಹಿತರೆ, ಮನುಷ್ಯನ ಜೀವನದಲ್ಲಿ 2 ದಿನ ಬಹಳ ಮುಖ್ಯ. ಒಂದು ಅವನು ಹುಟ್ಟಿದ ದಿನ, ಎರಡನೇದು ಅವನು ಏನಕ್ಕೆ ಹುಟ್ಟ ಅಂತ ತಿಳ್ಕೊಳ್ಳೋ ದಿನ. ಎಷ್ಟೊಂದ್ ಜನದ ಜೀವನದಲ್ಲಿ 2ನೇ ದಿನ ಬರೋದೇ ಇಲ್ಲ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಅವರ ಯುನೀಕ್ನೆಸ್, ಅವರ ಸ್ಟ್ರೆಂತ್, ಅವ್ರು ಏನಕ್ಕೆ ಹುಟ್ಟಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ. ನೀವು ಯಶಸ್ವಿ ವ್ಯಕ್ತಿಗಳನ್ನ ನೋಡಿ, ಅವರಲ್ಲಿ ಎಲ್ಲರಲ್ಲೂ ಇರೋ ಒಂದೇ ಒಂದು ಸಾಮಾನ್ಯ ಗುಣ ಏನು ಅಂದ್ರೆ, ಅವರ ವೈಶಿಷ್ಟ್ಯತೆ ಏನು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ವಿರಾಟ್ ಕೊಹ್ಲಿಗೆ ನಾನ್ ಕ್ರಿಕೆಟರೇ ಆಗ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಅವ್ನ್ ಸಿಂಗರ್ ಆಗ್ಲಿಲ್ಲ, ಅವ್ನ್ ಕ್ರಿಕೆಟರೇ ಆದ. ಲತಾ ಮಂಗೇಶ್ಕರ್ಗೆ ನಾನು ಹಾಡೋದು ತುಂಬಾ ಚೆನ್ನಾಗಿ ಅಂತ ಗೊತ್ತು, ಅವ್ರು ಸಿಂಗರ್ ಆದ್ರು, ಸ್ಪೋರ್ಟ್ಸ್ ಪರ್ಸನ್ ಆಗ್ಲಿಲ್ಲ ಅಥವಾ ಓದಕ್ ಹೋಗ್ಲಿಲ್ಲ. ಅಮಿತಾಬ್ ಬಚ್ಚನ್ಗೆ ಅವನ ಆಕ್ಟಿಂಗ್ ಮೇಲೆ ಬಹಳ ಬಹಳ ನಂಬಿಕೆ ಇತ್ತು, ಬೆಸ್ಟ್ ಆಕ್ಟರ್ ಆದ್ರು. ಈ ರೀತಿ ನಾವು ನೋಡ್ತಾ ಹೋದ್ರೆ ಅವ್ರಿಗೆಲ್ರಿಗೂ ಚೆನ್ನಾಗ್ ಗೊತ್ತು ಅವರ ಒಂದು ಕುಶಲತೆ ಏನಿದೆ ಅಂತ. ಆದ್ರಿಂದ ಮನುಷ್ಯನ್ಗೆ ಅವ್ನ್ ಹುಟ್ಟಿದ ದಿನ ಎಷ್ಟು ಮುಖ್ಯನೋ, ಅವನ್ ಏನಕ್ಕೆ ಹುಟ್ಟದ ಅಂತ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ಯಾವಾಗ ನಮ್ಮ ಶಕ್ತಿ, ನಮ್ಮ ಆಂತರಿಕ ಶಕ್ತಿ ನಮಗ್ ಗೊತ್ತಾಗುತ್ತೋ, ಯಶಸ್ಸು ಅನ್ನೋದು ಬಹಳ ದೂರ ಅಲ್ಲ ಮಿತ್ರರೇ. ಬನ್ನಿ ನಾವು ತಿಳ್ಕೊಳ್ಳೋಣ. ಭಗವಂತ ನಮ್ಮನ್ನ ನಮ್ಮದೇ ಆದ ಒಂದು ವೈಶಿಷ್ಟ್ಯತೆಯಿಂದ ಹುಟ್ಟಿಸಿದಾನೆ. ಆ ವೈಶಿಷ್ಟ್ಯತೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಅದರಿಂದ ನಮ್ಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ.